ಸ್ಟಾಕ್ ಮಾರ್ಕೆಟ್ದಾಗ ಯಾವುದು ಸ್ಟಾಕನ್ನು ಅನಾಲಿಸಿಸ್ ಮಾಡೋಲ್ದ ನೀವೇನ್ರಿ ಹೂಡಿಕೆ ಮಾಡಿರಂತಂದ್ರೆ ಅದ್ರಾಗ ಭಾಳ ನಷ್ಟ ಆಗ್ಬೋದ. ಅದ ಕಾರಣ ನೀವು ಸ್ಟಾಕ್ ಮಾರ್ಕೆಟ್ದಾಗ ಹೂಡಿಕೆ ಮಾಡ್ಬೇಕಂತಂದ್ರೆ ಫಸ್ಟ್ ಯಾವುದು ಸ್ಟಾಕನ್ನು ಅನಾಲಿಸಿಸ್ ಮಾಡಕ್ಕೆ ಬರ್ಬೇಕು. ಅನಾಲಿಸಿಸ್ ಮಾಡೋದನ್ನು ಭಾಳ ವಿಧಗಳು ಇದಾವ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಯಾವ್ಯಾವ ವಿಧದಿಂದ ನಾವು ಅನಾಲಿಸಿಸ್ ಮಾಡ್ತೀವಿ ಒಂದು ಕಂಪ್ನಿದ ಅಥವಾ ಒಂದು ಸ್ಟಾಕದಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಮ್ಯಾಗ ಟೆಕ್ನಿಕಲ್ ಅನಾಲಿಸಿಸ್ದ ಬೇಸಿಕ್ಸ್ ಅನ್ನು ಇವತ್ತಿನ ಈ ವಿಡಿಯೋನಾಗ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಮತ್ತೊಂದೇನಂತಂದ್ರೆ ನಂದು ಪಾರ್ಟ್ 1 ಪಾರ್ಟ್ 2 ವಿಡಿಯೋನ ನೋಡಿರ್ಕಲಿದ್ರೆ ಆ ವಿಡಿಯೋನನ್ನು ಹೋಗಿ ನೋಡ್ರಿ. ಅಥವಾ ಸ್ಟಾಕ್ ಮಾರ್ಕೆಟದ ಬೇಸಿಕ್ಸ್ ಬಗ್ಗೆ ಮತ್ತು IPO ಅನ್ನು ಹೆಂಗೆ ನಾವು ಅನಾಲಿಸಿಸ್ ಮಾಡ್ತೀವಿ ಒಂದು ಕಂಪ್ನಿದ, IPOದಾಗ ನಾವು ಹೂಡಿಕೆ ಮಾಡಿ ಯಾವ ಥರ ಲಿಸ್ಟಿಂಗ್ ಏನು ಪಡ್ಕೋಬೋದು, ಯಾವ ಥರ ಒಳ್ಳೆ IPOಗಳನ್ನ ಹೂಡಿಕೆ ಮಾಡ್ಬೋದು ಅಂತ ಅದ್ರ ಬಗ್ಗೆ ತಿಳಿಸೀನಿ. ಅದ ಕಾರಣ ಆ ವಿಡಿಯೋಗಳನ್ನು ನೀವು ಹೋಗಿ ನೋಡ್ರಿ ವೀಕ್ಷಕರೇ. ಸ್ಟಾಕ್ ಮಾರ್ಕೆಟ್ದಾಗ ನಾವು ಪ್ರಮುಖವಾಗಿ 3 ವಿಧಾನಲ್ಲಿ ಅನಾಲಿಸಿಸ್ ಮಾಡ್ತೇವೆ ಒಂದು ಯಾವುದು ಸ್ಟಾಕ್ದ. ಅದ್ರಾಗ ಒಂದನೇ ವಿಧಾನ ಟೆಕ್ನಿಕಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸ್ ಒಂದು ಯಾವುದು ಕಂಪ್ನಿದ ನಾವು ಚಾರ್ಟನ್ನು ನೋಡಿ, ಆ ಕಂಪ್ನಿದ ಬೇರೆ ಏನೂ ನೋಡಂಗಿಲ್ಲ, ಚಾರ್ಟನ್ನು ನೋಡಿ ಅಥವಾ ಕ್ಯಾಂಡಲ್ ಸ್ಟಿಕ್ಗಳನ್ನು ನೋಡಿ ನಾವು ಆ ಕಂಪ್ನಿದ ಸ್ಟಾಕ್ ಪ್ರೈಸ್ ಮ್ಯಾಗ ಹೋಗ್ತೈತಿಯೋ ಏನು ಕೆಳಗೆ ಹೋಗ್ತೈತೆ ಅಂತ ನೋಡ್ತೇವೆ. ಇದು ಒಂದನೇ ವಿಧಾನ ರೀ ಟೆಕ್ನಿಕಲ್ ಅನಾಲಿಸಿಸ್. ಎರಡನೇ ವಿಧಾನ ಯಾವುದಂತಂದ್ರೆ ಫಂಡಾಮೆಂಟಲ್ ಅನಾಲಿಸಿಸ್. ಫಂಡಾಮೆಂಟಲ್ ಅನಾಲಿಸಿಸ್ದಾಗ ನಾವು ಯಾವುದು ಕಂಪ್ನಿದ ಬಿಸ್ನೆಸ್ ಮಾಡೆಲ್ ಬಗ್ಗೆ ಅನಾಲಿಸಿಸ್ ಮಾಡ್ತೇವೆ, ಆಮೇಲೆ ಆ ಕಂಪ್ನಿದ ಫೈನಾನ್ಷಿಯಲ್ಸ್ ನೋಡ್ತೇವೆ, ಆ ಕಂಪ್ನಿದ ವ್ಯಾಲ್ಯೂಯೇಷನನ್ನು ನೋಡ್ತೇವೆ. ಇವು 3 ಅನಾಲಿಸಿಸ್ ಮಾಡೋದನ್ನು ನಾವು ಫಂಡಾಮೆಂಟಲ್ ಅನಾಲಿಸಿಸ್ ಅಂತ ಕರಿತೇವೆ. ಪ್ರಮುಖವಾಗಿ ಲಾಂಗ್ ಟರ್ಮ್ ಹೂಡಿಕೆದಾರರ ಕಂಪ್ನಿಯನ್ನು ಬಾಯ್ ಮಾಡೋಕ್ಕಿಂತ ಮೊದಲ, ಕಂಪ್ನಿದ ಸ್ಟಾಕನ್ನು ಬಾಯ್ ಮಾಡೋಕ್ಕಿಂತ ಮೊದಲ ಫಂಡಾಮೆಂಟಲ್ ಅನಾಲಿಸಿಸ್ ಮಾಡ್ತಾರೆ. ಮತ್ತು ಲಾಸ್ಟ್ 3ನೇ ವಿಧಾನ ಯಾವುದಂತಂದ್ರೆ ಡೇಟಾ ಅನಾಲಿಸಿಸ್. ಡೇಟಾ ಅನಾಲಿಸಿಸ್ದಾಗ ನಾವು ಸ್ಟಾಕ್ದ ಕಂಪ್ನಿದ ಕೆಲವೊಂದು ಡೇಟಾಗಳನ್ನು ನೋಡಿ ಸ್ಟಾಕ್ ಮ್ಯಾಗ ಹೋಗ್ಬೋದು ಅಥವಾ ಕೆಳ ಬರ್ಬೋದು ಅಂತ ಅನಾಲಿಸಿಸ್ ಮಾಡ್ತೇವೆ. ಪ್ರಮುಖವಾಗಿ ನಾವು ಉದಾಹರಣೆ ಮೂಲಕ ತಿಳ್ಕೊಬೇಕಂತಂದ್ರೆ ನಾವು ಆಪ್ಷನ್ ಟ್ರೇಡಿಂಗ್ನಾಗ ಆಪ್ಷನ್ ಚೈನನ್ನು ನೋಡ್ತೇವೆ. ಆ ಚೈನದಾಗ ಎಲ್ಲ ಡೇಟಾ ಇರ್ತೈತ್ರಿ ಆ ಸ್ಟಾಕದ ಆಪ್ಷನ್ದ. ಆ ಡೇಟಾನ ನೋಡಿ ನಾವು ಸ್ಟಾಕ್ ಮ್ಯಾಗ ಹೋಗ್ತೈತೋ ಕೆಳ ಹೋಗ್ತೈತೆ ಅಂತ ಅನಾಲಿಸಿಸ್ ಮಾಡ್ತೇವೆ. ಅದಕ್ಕನ್ನು ನಾವು ಡೇಟಾ ಅನಾಲಿಸಿಸ್ ಅಂತೀವಿ. ಇವು 3 ವಿಧಾನಗಳನ್ನು ನಾವು ಮುಂದಿನ ವಿಡಿಯೋಗಳನ್ನಾಗ ಡೀಟೇಲ್ದಾಗ ಕಲಿಯೋಣ. ಬಟ್ ಇವತ್ತಿಂದ ನಾವು ಫಸ್ಟ್ ಏನು ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಕಲಿಯೋಕೆ ಸ್ಟಾರ್ಟ್ ಮಾಡೋಣ. ಅದ ಕಾರಣ ಈ ವಿಡಿಯೋನಾಗ ನಾವು ಫುಲ್ ಬೇಸಿಕ್ಸ್ ಕ್ಲಿಯರ್ ಮಾಡಂಗಿಲ್ಲ ಟೆಕ್ನಿಕಲ್ ಅನಾಲಿಸಿಸ್ದ. ಪ್ರಮುಖವಾಗಿ ಏನು ಮೇನ್ ನಾವು ತಿಳ್ಕೊಬೇಕು, ಏನು ಬಿಗಿನರ್ ಇದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಏನು ಅವ್ರಿಗೆ ಗುರ್ತಿರ್ಬೇಕಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೋಡ್ರಿ, ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಇನ್ನೊಂದ್ಸಲ ಹೇಳ್ಬೇಕಂತಂದ್ರೆ ನಾವು ಚಾರ್ಟನ್ನು ನೋಡಿನ ಅನಾಲಿಸಿಸ್ ಮಾಡೋದನ್ನು ಟೆಕ್ನಿಕಲ್ ಅನಾಲಿಸಿಸ್ ಅಂತೀವಿ. ಇದು ನಿಮಗೆ ಗುರ್ತ ಇರ್ಬೋದಾ. ನೋಡ್ರಿ, ಟೆಕ್ನಿಕಲ್ ಅನಾಲಿಸಿಸ್ದಾಗ ಫಸ್ಟ್ ಏನು ಬರ್ತೈತೆ ಅಂತಂದ್ರೆ ಟ್ರೆಂಡ್ ಅನಾಲಿಸಿಸ್ ಬರ್ತೈತಿ. ಟ್ರೆಂಡ್ ಅನಾಲಿಸಿಸ್ ಅಂದ್ರೆ ಏನಂತ ಈಗ ತಿಳ್ಕೊಳ್ಳೋಣ. ಈಗ ಉದಾಹರಣೆ ತಿಳ್ಕೊಬೇಕಂತಂದ್ರೆ ಇದು ಒಂದು ಉದಾಹರಣೆ ರೀ, ಹಂಗೆ ನಿಮಗೆ ತಿಳಿಸೋ ಸಂಬಂಧ. ನೋಡ್ರಿ, ಇದು ಬೆಳಗಾವಿ ಅಂತ ತಿಳ್ಕೊರಿ, BGM ಬರಿತೇನೆ, ಬೆಳಗಾವಿ ಮತ್ತಿದು ಬೆಂಗಳೂರು. ಈಗ ನಿಮಗೆ ಬೆಳಗಾವಿದಿಂದ ಬೆಂಗಳೂರು ಹೋಗ್ಬೇಕಂತಂದ್ರೆ ನೀವೇನು ಮಾಡ್ತೀರಿ, ಬೆಳಗಾವಿ ಮತ್ತು ಬೆಂಗಳೂರದ ಟ್ರೈನ್ ಹಿಡಿತೀರಿ. ಆ ಟ್ರೈನ್ ಹಿಡಿದ್ರಿ ಅಂತಂದ್ರೆ ಅದು ನಿಮಗೆ ಡೈರೆಕ್ಟ್ ಹೋಗಿ ಬೆಂಗಳೂರ್ಕನ್ನ ಬಿಡ್ತೈತಿ. ಅದೇ ಥರ ಸ್ಟಾಕ್ ಮಾರ್ಕೆಟ್ದಾಗೂ ಇರ್ತೈತ್ರಿ. ಆ ಟ್ರೈನ್ ಎಲ್ಲಿ ಹೋಗತೈತಿ, ಆ ಸ್ಟಾಕ್ದ ಪ್ರೈಸ್ ಎಲ್ಲಿ ಹೋಗತೈತೆ ಅಂತ ನೋಡೋದ, ಮತ್ತು ಅದ ದಿಕ್ಕಿಗೆ ಆ ಸ್ಟಾಕ್ ನಮಗೆ ಒಯ್ತೈತಿ. ಅದ್ ಮುಂದೆ ತಿಳ್ಕೊಳ್ಳೋಣ. ಈಗ ಬರೀ ಬೇಸಿಕ್ಸ್ ತಿಳ್ಕೊರಿ. ಈಗ ನೋಡ್ರಿ, ಅದೇ ಥರ ಬೆಳಗಾಂದಿಂದ ಪುಣೆ ಹೋಗೋ ಒಂದು ಟ್ರೈನ್ ಇರ್ತೈತಿ ಬೆಳಗಾವಿ ಸ್ಟೇಷನ್ನಾಗ. ಆ ಟ್ರೈನ್ಯಾಗ ನೀವು ಹತ್ತಿರಂತಂದ್ರೆ ಬೆಳಗಾಂದಿಂದ ಅದು ನಿಮ್ಗೆ ಡೈರೆಕ್ಟ್ ಪುಣೆಗೆ ಹೋಗಿ ಡ್ರಾಪ್ ಮಾಡ್ತೈತಿ. ಮತ್ತೊಂದನ್ನು ಟ್ರೈನ್ ಇರ್ತೈತಿ ಬೆಳಗಾಂ ರೈಲ್ವೆ ಸ್ಟೇಷನ್ನಾಗ. ಆ ಟ್ರೈನ ಎಲ್ಲಿ ಹೋಗ್ತಿರಂಗಿಲ್ಲ, ಬೆಳಗಾಂ ರೈಲ್ವೆ ಸ್ಟೇಷನ್ನಾಗನ ನಿಂತಿರ್ತೈತಿ. ಆ ಟ್ರೈನ್ ನೀವು ಹತ್ತಿರಂತಂದ್ರೆ ಅದು ಎಲ್ಲಿ ಹೋಗಂಗಿಲ್ಲ, ಅದು ಬೆಳಗಾಂನಾಗನೇ ಇರ್ತೈತಿ. ಇವು 3 ನಿಮಗೆ ಗುರ್ತಾ ಇರ್ಬೋದು ಅನ್ನಿಸ್ತೈತಿ. ಲೈವ್ ಪ್ರಾಕ್ಟಿಕಲ್ ಉದಾಹರಣೆಗಳ ಮೂಲಕ ತಿಳಿಸೀನಿ. ಅದೇ ಥರ ಸ್ಟಾಕ್ ಮಾರ್ಕೆಟ್ದಾಗೂ ಐತಿ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಅಂದ್ರೆ ನಿಮ್ಗೆ ಕರೆಕ್ಟ್ ಗುರ್ತಾಗ್ತೈತಿ ಮತ್ತು ನೀವು ನೆನಪಿಡ್ಕೋಬೋದಾ. ಅದೇ ಥರ ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ದಾಗ ನಾವು ಟ್ರೆಂಡ್ ಅನಾಲಿಸಿಸ್ ಮಾಡೋದು ಮುಂದೆ 3 ವಿಧದ್ದು ಟ್ರೆಂಡ್ ಅನಾಲಿಸಿಸ್ಗಳು ಬರ್ತಾವ. ಅದ್ರ ಒಂದನೇ ಟ್ರೆಂಡ್ ಅನಾಲಿಸಿಸ್ ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಅಂತಂದ್ರೆ ಯಾವುದು ಸ್ಟಾಕ್ ಈ ಥರ ಮ್ಯಾಗ್ ಹೋಗತ್ತಿತ್ತಂತಂದ್ರೆ ಅದು ಅಪ್ ಟ್ರೆಂಡ್ನಾಗ ಐತಿ ಆ ಕಂಪ್ನಿ, ಅಥವಾ ಆ ಸ್ಟಾಕ್ ಅಪ್ ಟ್ರೆಂಡ್ನಾಗ ಐತಂತ ನಾವು ಅಂತೀವಿ. ಈಗ ಇಂಥ ಸ್ಟಾಕ್ನಾಗ ನೀವು ಎಲ್ರಿ ಇಲ್ಲಿ ಏರಿರಿ ಅಂತಂದ್ರೆ ಅದು ನಿಮ್ಗೆ ಮ್ಯಾಗನ ಒಯ್ತೈತಿ. ಯಾವ ಥರ ಬೆಳಗಾಂದಿಂದ ಬೆಂಗಳೂರು ಹೋಗೋ ಟ್ರೈನ್ ಹತ್ತಿರ ಅಂತಂದ್ರೆ ಬೆಂಗಳೂರ್ಕನ ಆ ಟ್ರೈನ್ ಹೋಗ್ತೈತಿ. ಅದೇ ಥರ ಏರೋ ಸ್ಟಾಕ್ನಾಗ ನೀವೇನ್ರಿ ಏರಿರಿ ಅಂತಂದ್ರೆ ಇದು ನಿಮಗೆ ಮ್ಯಾಗನ ಒಯ್ತೈತಿ. ಇದು ನಿಮಗೆ ಗುರ್ತಾ ಇರ್ಬೋದು. ಇನ್ನು ಫುಲ್ ಟೆಕ್ನಿಕಲ್ ಲೆವೆಲ್ಗೆ ಹೋಗಿಲ್ಲ, ಇದು ಬೇಸಿಕ್ಸ್ ತಿಳ್ಕೊರಿ. ಮತ್ತು ಡೌನ್ ಟ್ರೆಂಡ್ ಅಂತಂದ್ರೆ ಈ ಥರ ಕೆಳಗೆ ಬರ್ತೈತಿ ಒಂದು ಸ್ಟಾಕ್. ಈ ಥರ ಕೆಳಗೆ ಬರೋದನ್ನು ಡೌನ್ ಟ್ರೆಂಡ್ ಅಂತೀವಿ. ಇತ್ರಾಗೂ ನೀವು ಇಲ್ಲಿ ಏರಿರಿ ಅಂತಂದ್ರೆ ಅದು ಡೈರೆಕ್ಟ್ ಇಲ್ಲಿ ನಿಮಗೆ ಡ್ರಾಪ್ ಮಾಡ್ತೈತಿ. ಅದ ಕಾರಣ ನಾ ಟ್ರೇನದ ಉದಾಹರಣೆಯಲ್ಲಿ ತಿಳಿಸೀನಿ. ಇದು ಡೌನ್ ಟ್ರೆಂಡ್ ಅಂತೀವಿ. ಬೀಳೋ ಸ್ಟಾಕನ್ನು ಡೌನ್ ಟ್ರೆಂಡ್, ಇರೋ ಸ್ಟಾಕನ್ನು ಅಪ್ ಟ್ರೆಂಡ್, ಮತ್ತು ಇದೊಂದು ಸೈಡ್ ವೇ ಟ್ರೆಂಡ್.
ಸೈಡ್ ವೇ ಟ್ರೆಂಡ್ ಏನೂ ಇಲ್ಲ, ಒಂದು ರೇಂಜಿನಾಗನೇ ಈ ಥರ ಮ್ಯಾಕ್ ಮಾಡ್ತೈತಿ. ಅದು ಉದಾಹರಣೆ ಹೇಳಿಲ್ಲ ರೀ, ನಾ ಬೆಳಗಾವಿ ರೈಲ್ವೆ ಸ್ಟೇಷನ್ನಾಗ ಟ್ರೈನ್ ಒಂದೇ ಕಡೆ ನಿಂತಿರ್ತೈತಿ, ಅದು ಎಲ್ಲಿ ಹೋಗಂಗಿಲ್ಲ. ಆ ಥರ ಇದೆ ಸೈಡ್ ವೇ ಟ್ರೆಂಡ್. ಇವು 3 ಟ್ರೆಂಡದ್ದು ನಿಮಗೆ ಬೇಸಿಕ್ಸ್ ಕ್ಲಿಯರ್ ಆಗಿರ್ಬೋದಾ. ಈಗ ಸ್ವಲ್ಪ ಟೆಕ್ನಿಕಲ್ ಲೆವೆಲ್ನಾಗ ಹೋಗಿ ನೋಡೋಣ. ಏನು ಅಪ್ ಟ್ರೆಂಡ್ ಐತಿ, ಅದು ಮ್ಯಾಗ ಇರೋ ಎಲ್ಲ ಸ್ಟಾಕನ್ನು ನಾವು ಅಪ್ ಟ್ರೆಂಡನ್ನು ಅನ್ನಂಗಿಲ್ಲ, ಖರೆ ಅಂದ್ರೆ ಅಂತೀವಿ. ಬಟ್ ಟೆಕ್ನಿಕಲ್ದಾಗ ಅದ್ರದ್ದು ಬೇರೆ ವಿಧಾನ ಐತಿ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಒಂದು ಸ್ಟಾಕ್ ಈ ಥರ ಮ್ಯಾಗ ಹೋದ್ರೆ ಅಪ್ ಟ್ರೆಂಡ್ ಇರ್ತೈತೆ ಅಂತ ಹೇಳಿದ್ನಿ. ಇದು ಇದೇ ಥರ ಮ್ಯಾಗ ಹೋಗತೈತೆ ಅಂತ ನಮಗೆ ಹೆಂಗೆ ಗೊತ್ತಾಗ್ತೈತೆ ಅಂತಂದ್ರೆ, ಇದು ಹಾಯರ್ ಹಾಯ ಮತ್ತು ಹಾಯರ್ ಲೋಗಳನ್ನು ನೋಡಿ ನಮಗೆ ಗೊತ್ತಾಗ್ತೈತಿ. ಇದು ನೋಡ್ರಿ, ಈ ಹಾಯದಿಂದ ಈ ಹಾಯ ಇನ್ನೂ ಸ್ವಲ್ಪ ಮ್ಯಾಗ್ ಮಾಡೈತಿ, ಅದ ಕಾರಣ ಇದಕ್ಕೆ ಹಾಯರ್ ಹಾಯ್ ಅಂತೇವಿ. ಮತ್ತು ಈ ಲೋದಿಂದ ಈ ಲೋ ಸ್ವಲ್ಪ ಮ್ಯಾಗ್ ಮಾಡೈತಿ, ಅದ ಕಾರಣ ಇದಕ್ಕೆ ಹಾಯರ್ ಲೋ ಅಂತೇವಿ. ಹಾಯರ್ ಹಾಯ್ ಮತ್ತು ಹಾಯರ್ ಲೋ ಮಾಡ್ಕೊಂಡು ಮ್ಯಾಗ್ ಹೋಗೋ ಸ್ಟಾಕನ್ನು ಅಥವಾ ಇಂಡೆಕ್ಸನ್ನು ನಾವೇನಂತೇವ್ರಿ, ಅಪ್ ಟ್ರೆಂಡ್ನಾಗ ಐತಿ. ಯಾಕಂದ್ರೆ ಹಾಯರ್ ಹಾಯ್ ಮತ್ತು ಹಾಯರ್ ಲೋ ಮಾಡ್ಕೊಂಡು ಹೋಗತೈತಿ ಅಂತ ನಾವು ಅಂತೇವಿ. ಅದ ಕಾರಣ ನೀವು ಫಸ್ಟ್ ಹಾಯರ್ ಹಾಯ್ ಹಾಯರ್ ಲೋ ಮಾಡ್ಕೊಂಡು ಮ್ಯಾಗ್ ಹೋಗತೈತೋ ಇಲ್ಲ ಅಂತ ನೋಡ್ಬೇಕು. ಹಂಗೆ ಹೋಗತ್ತಿದ್ರೆ ಅಪ್ ಟ್ರೆಂಡ್ ಐತಿ. ಈ ಥರ ಹೂಡಿಕೆ ಮಾಡ್ರೆ ಇದು ನಮಗೆ ಮ್ಯಾಗನ್ನು ಒಯ್ಯೋ ಸಂಭಾವನೆ ಭಾಳ ಹೆಚ್ಚೈತೆ ಅಂತ ನಮಗೆ ಗುರ್ತಾಗ್ತೈತಿ. ಅದೇ ಕಾರಣ ನಿಮಗೆ ಅಪ್ ಟ್ರೆಂಡ್ ಬಗ್ಗೆ ಗುರ್ತಾಯಿರ್ಬೋದು ಅಂತ ನನಗೆ ಅನಿಸ್ತೈತಿ. ಇದು ಬುಕ್ನಾಗ ನೀವು ಗ್ರಾಫ್ ತೆಗೆದು ಬರ್ಕೋಬೋದಾ. ಎರಡನೇದು ಡೌನ್ ಟ್ರೆಂಡ್. ಡೌನ್ ಟ್ರೆಂಡ್ ಈ ಥರ ಕೆಳಗೆ ಬರ್ತೈತೆ ಅಂತ ಅನ್ನಿ. ಈ ಥರ ಎಲ್ಲ ಕೆಳಗೆ ಬರೋದಕ್ಕೆ ನಾವು ಡೌನ್ ಟ್ರೆಂಡ್ ಅನ್ನಂಗಿಲ್ಲ. ಅದ್ರಾಗೂ ಟೆಕ್ನಿಕಲ್ ಭಾಷೆ ಇದಾವೆ. ಆ ಭಾಷೆ ಏನಂತಂದ್ರೆ, ಲೋವರ್ ಲೋ ಮತ್ತು ಲೋವರ್ ಹೈ ಮಾಡ್ಕೊಂಡು ಏನ್ರಿ ಕೆಳಗೆ ಬಂತಂದ್ರೆ ಅದಕ್ಕೆ ನಾವು ಡೌನ್ ಟ್ರೆಂಡ್ ಅಂತೀವಿ. ಇದಕ್ಕೆ ಯಾಕೆ ಲೋವರ್ ಲೋ ಮತ್ತು ಲೋವರ್ ಹೈ ಅಂದೂರಿ, ಈ ಲೋ ಮತ್ತು ಈ ಲೋ ನೋಡ್ಬೋದ, ಈ ಲೋಕ್ಕಿಂತ ಈ ಲೋ ಕೆಳಗೆ ಮಾಡೈತಿ, ಮತ್ತು ಈ ಲೋದಿಂದ ಈ ಲೋ ಇನ್ನೊಂದಿಷ್ಟು ಕೆಳಗೆ ಮಾಡೈತಿ, ಅದ ಕಾರಣ ಲೋವರ್ ಲೋ ಅಂತೀವಿ. ಮತ್ತು ಈ ಹಾಯದಿಂದ ಈ ಹಾಯ ಕೆಳಗೈತಿ, ಅದ ಕಾರಣ ಇದಕ್ಕೆ ಲೋವರ್ ಹೈ ಅಂತೀವಿ. ಈ ಹಾಯದಿಂದ ಈ ಹಾಯ ಇನ್ನೊಂದಿಷ್ಟು ಕೆಳಗೆ ಮಾಡೈತಿ, ಅದ ಕಾರಣ ಇದಕ್ಕೂ ಲೋವರ್ ಹೈ ಅಂತೀವಿ. ಅದ ಕಾರಣ ಯಾವುದೂ ಸ್ಟಾಕ್ ಲೋವರ್ ಲೋ ಮತ್ತು ಲೋವರ್ ಹೈ ಮಾಡ್ಕೊಂಡೇನ್ರಿ ಕೆಳಗೆ ಹೋತಂತಂದ್ರೆ ಅಂಥ ಕಂಪ್ನಿ ಅಂಥ ಸ್ಟಾಕ್ ಡೌನ್ ಟ್ರೆಂಡ್ ಐತಿ. ಅಂಥದ್ರದಾಗ ನಾವೇನ್ರಿ ಹೂಡಿಕೆ ಮಾಡ್ರೆ ಅದು ನಮಗೆ ಕೆಳಗನ ಒಯ್ಯೋ ಸಂಭಾವನೆ ಭಾಳ ಹೆಚ್ಚೈತೆ ಅಂತ ನಾವು ಅಂತೀವಿ. ಅದ ಕಾರಣ ನೀವು ಹೂಡಿಕೆ ಮಾಡಿದಾಗ ಡೌನ್ ಟ್ರೆಂಡ್ ಇತ್ತಂದ್ರೆ ಅಂಥದ್ರದಾಗ ಎಕ್ಸ್ಪರ್ಟ್ಗಳ ಅಥವಾ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಎಕ್ಸಿಟ್ ತೋತಾರ. ಅಥವಾ ಡೌನ್ ಟ್ರೆಂಡ್ ಈ ಕಂಪ್ನಿ ಇತ್ತಂತಂದ್ರೆ ಅಂಥದ್ರನಾಗ ಪುಟ್ ಕಾಲನ್ನು ತೊಗೊಂಡು, ಆಪ್ಷನ್ ಟ್ರೇಡಿಂಗ್ನಾಗ ಪುಟ್ ಕಾಲನ್ನು ತೊಗೊಂಡು, ಅಥವಾ ಏನು ಶಾರ್ಟ್ ಸೆಲ್ಲಿಂಗ್ ಅಂತೇವೆ ನಾವು. ಬೀಳುತ್ತ ಮುಂದೆ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡೋದನ್ನು ನಾವು ಶಾರ್ಟ್ ಸೆಲ್ಲಿಂಗ್ ಅಂತೇವಿ ಅಥವಾ ಶಾರ್ಟ್ ಮಾಡೋದಂತೇವಿ. ಅಂಥದ್ರನಾಗೂ ವೀಕ್ಷಕರೇ ಹೂಡಿಕೆ ಮಾಡಿ ರೊಕ್ಕವನ್ನು ಗಳಿಸ್ತಾರೆ ಟ್ರೇಡರ್ಸ್. ಇದು ನಿಮ್ಗೆ ಗೊತ್ತಾಗಿರ್ಬೋದು ಡೌನ್ ಟ್ರೆಂಡ್. ಮತ್ತು ಸೈಡ್ ವೇ ಟ್ರೆಂಡ್. ಸೈಡ್ ವೇ ಟ್ರೆಂಡ್ ಏನೂ ಇಲ್ಲ, ಒಂದು ರೇಂಜ್ದಾಗನ ಹಾಯ್ ಲೋ ಹಾಯ್ ಲೋ ಹಾಯ್ ಲೋ ಮಾಡ್ಕೊ ಅಂತ ಇರ್ತೈತಿ. ಮ್ಯಾಗೂ ಹೋಗಂಗಿಲ್ಲ, ಕೆಳಗೂ ಹೋಗಂಗಿಲ್ಲ, ಹೈ ಲೋ ಮಾಡ್ತೈತಿ. ಇಂಥದ್ರಿಂದ ದೂರ ಇರ್ಬೇಕಂತಾರ. ಅಪ್ ಟ್ರೆಂಡ್ನಾಗ ಏರುತ್ತ ಮುಂದೆ ರೊಕ್ಕ ಆಗ್ತೈತಿ, ಡೌನ್ ಟ್ರೆಂಡ್ನಾಗ ಬೀಳುತ್ತ ಮುಂದೆ ರೊಕ್ಕ ಆಗ್ತೈತಿ. ಬಟ್ ಸೈಡ್ ವೇ ಟ್ರೆಂಡ್ನಾಗ ಎಲ್ಲೂ ರೊಕ್ಕ ಆಗಂಗಿಲ್ಲ. ಆದ್ರೂ ಸಹ ಒಬ್ರೊಬ್ಬರು ಟ್ರೇಡರ್ಸ್ ಏನು ಮಾಡ್ತಾರಂತಂದ್ರೆ, ಹಾಯ್ ಆತಂತಂದ್ರೆ ಲೋಗ್ ಬರ್ತೈತಲ್ಲ ರೀ, ಇಲ್ಲಿ ಬಾಯ್ ಮಾಡ್ತಾರೆ, ಮತ್ತು ಹಾಯ್ ಹೋಗೋಣ ಸೆಲ್ ಮಾಡ್ತಾರೆ, ಮತ್ತು ಕೆಳಗೆ ಬರೋಣ ಇಲ್ಲಿ ರೊಕ್ಕ ಹಾಕ್ತಾರೆ, ಮತ್ತು ಮ್ಯಾಗ ಹೋಗೋಣ ಸೆಲ್ ಮಾಡ್ತಾರೆ. ಈ ಥರ ನೀವು ಹಣವನ್ನು ಮಾಡ್ಬೋದ. ಇದು ನಿಮ್ಗೆ ಟ್ರೆಂಡ್ ಅನಾಲಿಸಿಸ್ ಬಗ್ಗೆ ಇವತ್ತಿನ ಈ ವಿಡಿಯೋನಾಗ ಡೀಟೇಲ್ದಾಗ ಗುರ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಭಾಳ ಈಸಿ ಅನ್ಸಿತ್ಲ ರೀ ಇದು ಟ್ರೆಂಡ್ ಅನಾಲಿಸಿಸ್. ಇದು ಭಾಳ ಇಂಪಾರ್ಟೆಂಟ್ ರೀ, ಇದು ತಲೆಗೆ ಹಿಡ್ಕೋರಿ. ಮುಂದೆ ಏನೇನೆಲ್ಲ ಬರ್ತೈತಿ ಈ ಟ್ರೆಂಡ್ ಮ್ಯಾಗನು ಡಿಪೆಂಡ್ ಇರ್ತೈತಿ. ನಾಳೆ ವಿಡಿಯೋನಾಗ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಕಲಿಯೋನು. ಆಮ್ಯಾಗ ನೆಕ್ಸ್ಟ್ ನಾವೊಂದು ಟೂಲ್ ಯೂಸ್ ಮಾಡ್ತೀವಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಮುಂದೆ ಅಥವಾ ಟ್ರೇಡಿಂಗ್ ಮಾಡೋದು ಮುಂದೆ. ಅದು ಯಾವುದಂತಂದ್ರೆ ಟ್ರೇಡಿಂಗ್ ವ್ಯೂ. ಟ್ರೇಡಿಂಗ್ ವ್ಯೂ ಇದೇನು ಸಾಫ್ಟ್ವೇರ್ ಐತಿ, ಇದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಇದ್ರಾಗೂ ಏನೇನು ಟೂಲ್ ಇರ್ತಾವೆ, ಆ ಟೂಲ್ದಿಂದ ಯಾವ್ಯಾವ ಥರ ಉಪಯೋಗ ಮಾಡ್ಬೋದು ಅಂತೆಲ್ಲ ತಿಳ್ಕೊಳ್ಳೋಣ. ಅವು ತಿಳ್ಕೊಂಡಂತಂದ್ರೆ ಮುಂದೆ ನಾವು ಅಡ್ವಾನ್ಸ್ ಲೆವೆಲ್ನ ಕಲಿತೇವೆ. ಅವಾಗ ನಿಮಗೆ ಏನೂ ವೀಕ್ಷಕರೇ ಕಠಿಣ ಅನ್ಸಂಗಿಲ್ಲ, ಏನೂ ಟಫ್ ಅನ್ಸಂಗಿಲ್ಲ, ಎಲ್ಲ ಈಸಿ ಅನ್ನಿಸ್ತೈತಿ. ಅದೇ ಕಾರಣ ಮೇನ್ ಈ ಕೋರ್ಸ್ ಉದ್ದೇಶ ನಾ ಯಾವ ಥರ ಡಿಸೈನ್ ಮಾಡತ್ತೇನೆ ಅಂತಂದ್ರೆ, ಒಬ್ಬರು ಬಿಗಿನರ್ ಇದ್ರೆ ಏನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗುರ್ತನೇ ಇಲ್ಲ ಅಂದ್ರೂ ಅವ್ರಿಗೂ ಸಹ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಲಿ ಅನ್ನೋ ಕಾರಣದಿಂದ ಹೇಳ್ತೇನೆ. ಯೂಟ್ಯೂಬ್ನಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹಲವಾರು ಜನ ಕಲಿಸಿದಾರ. ಬಟ್ ನೋಡಿ ನಾವು ವಿಡಿಯೋಗಳ, ಬಟ್ ಏನಾಗತ್ತೈತೆ ಅಂತಂದ್ರೆ ಅದ್ರಾಗ ಏನವ್ರು ಬಿಗಿನರ್ ಇರ್ತಾರೆ, ಅವ್ರಿಗೆ ಏನೂ ಗುರ್ತನೇ ಇರಂಗಿಲ್ಲ ರೀ. ABCDನ ಗುರ್ತಿರಂಗಿಲ್ಲ. ಡೈರೆಕ್ಟ್ ಅವ್ರಿಗೆ ಇಂಗ್ಲೀಷ್ ಸ್ಪೀಕಿಂಗ್ ಕಲಿಸಿದಂಗೆ ವೀಕ್ಷಕರೇ ವಿಡಿಯೋಗಳಿದಾವೆ. ಅದೇ ಕಾರಣ ನಾ ABCDದಿಂದ ಯಾವ ಥರ ಕಲಿಸ್ಬೋದಂತ ಪ್ರಯತ್ನ ಪಡಾತೀನಿ. ಎಷ್ಟಾಗ್ತೈತೆ ಅಷ್ಟು ಡೀಟೇಲ್ದಾಗ ಸರಳವಾಗಿ ತಿಳ್ಸೋಕೆ ಪ್ರಯತ್ನ ಪಡಾತೀನಿ. ಆದ್ರೂ ನಿಮಗೆ ತಿಳಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ, ಅದ್ರ ಬಗ್ಗೆನೂ ನಾವು ವಿಡಿಯೋ ಮಾಡ್ತೇನೆ ಅಥವಾ ಕಮೆಂಟ್ ಸೆಕ್ಷನ್ನಾಗನ ನಿಮಗೆ ತಿಳಿಸೋ ಪ್ರಯತ್ನವನ್ನು ಪಡ್ತೇನೆ. ಓವರಾಲ್ ಇದೈತೆ. ನೆಕ್ಸ್ಟ್ ನಾವು ಇದು ಟೆಕ್ನಿಕಲ್ ಅನಾಲಿಸಿಸ್ ಇನ್ನೊಂದು ಸ್ಟೆಪ್ ಪಾರ್ಟ್ 2 ಬಗ್ಗೆ ತಿಳ್ಕೊಳ್ಳೋನು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ, ಆಮ್ಯಾಗ ಟ್ರೇಡಿಂಗ್ ವ್ಯೂ ಬಗ್ಗೆ ಕಲಿಯೋನು. ಓವರಾಲ್ ಇದೈತೆ. ಮೇನ್ ಕಮೆಂಟ್ ಸೆಕ್ಷನ್ನಾಗ ಒಂದು ಉತ್ತರ ಕೊಡ್ರಿ ನನಗೆ.
ಏನು ಒಂದೇ ರೇಂಜಿನಾಗನ ಹೈ ಮತ್ತು ಲೋ ಮಾಡ್ಕೊಂತ ಇರ್ತೈತಿ. ಅದಕ್ಕೆ ಯಾವ ಟ್ರೆಂಡ್ ಅಂತೇವ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಓವರ್ ಆಲ್ ಇದೇ ಇತ್ತ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.